PDG ಸಿರಿಬಾಲು ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಒಂದನೇ ಉಪರಾಜ್ಯಪಾಲರಾದ ಮಹಾಬಲೇಶ್ವರ್ ಬೈಲಿಯವರು ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಮೂರನೇ ಉಪರಾಜ್ಯಪಾಲರಾದಂಥ ಶ್ರೀ ಗಂಗಾಧರಪ್ಪ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ DCP ಶ್ರೀ ಕೃಷ್ಣೋಜಿರಾವ್ ಅವರಿಗೂ ಸಹ ಧನ್ಯವಾದಗಳು. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ RC ZC DCಗಳು, ಅಂಬಾಸಡರ್ ಗಣೇಶ್ ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಜೈ ಹಿಂದ್, ಜೈ ಕನ್ನಡ. ಬಿಫೋರ್ ಅಡ್ಜರ್ನಿಂಗ್ ಸರ್ ಶ್ರೀಧರ್ ಅವರೇ ಬಂದು ಇವತ್ತಿನ ಪ್ರೋಗ್ರಾಮ್ ಏನು ಅಂತ ಹೇಳ್ಬಿಡಿ ಕರೆಕ್ಟ್. ನಮಸ್ಕಾರ. ಸೊ ನೀವು ಯಾರಿಗಾದರೂ ಏನಾದರೂ ತೊಂದರೆ ಆಗಿದ್ರೆ ಕ್ಷಮಿಸಿ. ಮೊದಲನೇದಾಗಿ ಎಲ್ಲರೂ ಊಟ ಚೆನ್ನಾಗಿ ಪ್ರತಿಯೊಂದು ಚೆನ್ನಾಗಿದೆ ಅನಿಸುತ್ತೆ. ಬಸ್ಸದೊಂದು ರಶ್ ಇತ್ತು, ಅದು ಕರೆಕ್ಟಾಗಿ 35 ಸೀಟೇ ಇತ್ತು, 35 ಜನನೇ ಇದ್ದರು. ಹಾಗಾಗಿ ಸ್ವಲ್ಪ ಲಗೇಜಿಗೆ ಅನುಕೂಲ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಅದೇ ಸೊ ದೂರ ಆಗಿರೋದ್ರಿಂದ, ಇಲ್ಲಾಂದ್ರೆ ಅದಕ್ಕೂ ಒಂದು ಕಾರ್ ರೆಡಿ ಮಾಡಿದ್ದೆ, ಅಲ್ಲಿ ಬಾರ್ಡರ್ ಇರೋದ್ರಿಂದ ಅದು ಅನಾನುಕೂಲ ಆಗಿತ್ತು. ಎರಡನೇದಾಗಿ ನೋಡಿ, ಸಿಂಪಲ್ ಸರ್ ರಾಜಸ್ಥಾನ್ ಅಂತ ಹೇಳ್ತಿದ್ರಲ್ಲ, ಸಿಂಪಲ್ ಆಗಿ ಹೇಳ್ಬೇಕು 15,000 ರಾಜಸ್ಥಾನ್ ಕೂಡ. ಸೊ ಯಾವಾಗ 3 days 10,000 ಸೇಮ್ ವಿತ್ ಟ್ರೈನ್, ಸ್ಟಾರ್ ಹೋಟೆಲ್, ಊಟ ತಿಂಡಿ, ಅಲ್ಲಿ ಓಡಾಡೋ ಕಾರು ಅಥವಾ ಎಷ್ಟು ಜನ ಡಿಪೆಂಡ್. 15,000 ಏನಾಗ್ತಂದ್ರೆ 3 tier ಮಾಡಬೇಕಂದ್ರೆ ಮೊದಲೇ ನಾವು ಬುಕಿಂಗ್ ಮಾಡಿ, ನಾವು ಅರ್ಜೆಂಟ್ ಅಲ್ಲಾದ್ರೆ ಸಿಗಲ್ಲ. 3 tier ರೆಡಿ ಸರ್. ಓಕೆ, ಫಸ್ಟೇ ಕೊಟ್ಟರೆ 3 tier ಮೈಸೂರಿಂದ ನಾವು ಮಾಡ್ಕೊಂಡು ಹೋಗೋಣ, ಟ್ರೈನ್ ಎಲ್ಲ ನಾವು ಬುಕ್ ಮಾಡ್ಕೊಂಡು ಹೋಗೋಣ. ಅವ್ರಿಗೆ ಯಾಕೆ ಹೊರೆ ಆಗ್ತದೆ? ಪಾಕಿಸ್ತಾನ ಬಂದು ಅಲ್ಲಿ 2 ದಿನ ಮಿಕ್ಕಿದ ಮೇಲೆ ಆಮೇಲೆ 3 ದಿನ ನೀವು ಬೇರೆ ಮಾಡಿ. ಅದೇ ನೋಡ್ತೀನಿ ಅಂತ 5 ದಿನ ಅಂದ್ರೆ 20,000. ಸೊ ನಿಮ್ಮ ಪ್ಲಾನ್ ಮಾಡ್ಕೊಳ್ಳಿ. ನಾನು ಎಲ್ಲರಿಗೂ ಐಟಿನರಿ ರಿಕ್ವೆಸ್ಟ್ ಏನೇನು ನೋಡ್ತೀವಿ ಅಲ್ಲ, ಡೈರೆಕ್ಟ್ ರಾಜಸ್ಥಾನ್ ಇದೆಯಾ? ಎಷ್ಟವರೆಗೆ ಬೇಡ ಸರ್, ಫ್ಲೈಟ್ ಅಲ್ಲಿ ಹೋಗ್ಬಿಡೋಣ. 12,000 ಅಂತ ಹಾಕೊಂಡು ಬೇಗ ಬುಕ್ ಮಾಡ್ತಾರೆ. ಯಾವುದು ಜೈಪುರ್ ಬರಬೇಕಾದ್ರೆ ಬೆಂಗಳೂರು ಬಜೆ ಅಂತ ತಗೊಂಡು ವಾಪಸ್ ಬರೋಕ್ಕೆ ಉದಯಪುರದಿಂದ ಫಸ್ಟ್ ಇಲ್ಲಿಂದ ಹೋಗೋದು 6,000 ಏನಾಗಲ್ಲ. ಬರಬೇಕಾದ್ರೆ ಉದಯಪುರದಿಂದ. ನನ್ನ ಪ್ರಕಾರ 4,000 ರೂಪಾಯಿ ಸಿಗುತ್ತೆ. ಅಲ್ಲ, ಚೆಕ್ ಮಾಡೋಣ. ನಾವು ಕಡಿಮೆ ಅಲ್ಲ, 28 hours ತುಂಬಾ ಜಾಸ್ತಿ ಆಗುತ್ತೆ. ಒಂದಿನ ಅಲ್ಲಿ ಇವ್ರು ಒಂದಿನ ಮೈನಸ್ ಮಾಡ್ತಾರೆ, ಒಂದಿನ ನಮ್ಮಲ್ಲೇ ಲಾಡ್ ಮಾಡ್ತಾರೆ. ಒಂದ್ ಕೆಲಸ ಮಾಡಿ, ನಮ್ಮಲ್ಲ ಇವ್ರ ಲೆಕ್ಕ ಅಂದ್ರೆ ಅಲ್ಲಿದು ಬೇರೆ ರಿಜಿಸ್ಟ್ರೇಷನ್ ಇದೆ. ಅಂದ್ರೆ ನನ್ನ ಪ್ರಕಾರ 4 days ಅಲ್ಲಿ ಜೈಸಲ್ಮಾರು, ಜೈಪುರು, ಉದಯಪುರ ಇಷ್ಟು ಕವರ್ ಮಾಡ್ಬೋದು. ಅಷ್ಟು ಪ್ಲೇಸ್ ಕವರ್ ಮಾಡ್ಬೋದು. ಟ್ರೈನ್ ಆದ್ರೆ 10,000, ಬಟ್ ಟ್ರೈನ್ ಅಲ್ಲಿ 2 ದಿನ ಫ್ಲೈಟ್ ಅವ್ರು ಡಿಸೈಡ್ ಮಾಡ್ಕೊಳ್ಳಿ ಅಷ್ಟೇ. ನೀವು ಕೆಲಸ ಮಾಡಿ, ನೀವು ಅಲ್ಲಿ ಸ್ಟೇ, ಅಲ್ಲಿ ಟ್ರಾನ್ಸ್ಪೋರ್ಟ್ ಅದೊಂದು ಕೊಡಿ. ಅವರು ಹೋಟೆಲ್ ಅವ್ರು ಬರ್ತಾರೆ ಅಷ್ಟೇ. ಓಕೆನಾ ಸರ್? ಇದು ಈ ತರ ಇಡೀ ಇಂಡಿಯಾದಲ್ಲಿ ಸರ್, ಇದೇ ತರ ಇಂಡಿಯಾದಲ್ಲಿ ಯಾವ ಪ್ಲೇಸ್ಗಾದ್ರೂ ಸೇಮ್, ಮನಾಲಿಗಾದ್ರೂ ಹೋಗಿ, ಕನ್ಯಾಕುಮಾರಿಗಾದ್ರೂ ಹೋಗಿ, ಕೇದಾರ್ನಾಥ್ ಟ್ರೈನ್ ಒಂದು ಟ್ರೈನ್ ಆಗಲ್ಲ ಸರ್. ಈಗ 44 ಗಂಟೆ ಬೇಕಂತ, 2 ದಿವಸ ಬೇಕು. ಟ್ರೈನ್ ಆಗಲ್ಲ ಬಿಡಿ, ಫ್ಲೈಟ್ಗೆ ಪ್ಯಾಕೇಜ್ ಕೊಡಿ ನೀವು. ಫ್ಲೈಟ್ಗೆ ಅಲ್ಲ, 1 ತಿಂಗಳು ಮುಂಚೆ ಮಾಡಿದ್ರೆ ಜೈಪುರಕ್ಕೆ ಹೋಗ್ತೀರ ಅಂತಾರಲ್ಲ, ಜೈಪುರದಿಂದ ಉದಯಪುರಕ್ಕೆ ತುಂಬಾ ಡಿಸ್ಟೆನ್ಸ್ ಇದೆ. ನೀವು ಎಲ್ಲಿ ಮೀಟಿಂಗ್ ಮಾಡೋದು ಅಂತ? ಅಲ್ಲಲ್ಲ, ಜೈಪುರಲ್ಲೇ ಮೀಟಿಂಗ್. ಜೈಪುರದಲ್ಲಿ ಇವ್ರು ಉದಯಪುರಕ್ಕೆ ನೋಡ್ತೀವಿ ಅಂತಾರೆ, ಅಲ್ಲಿಂದ ಅಲ್ಲಿಗೆ ತುಂಬಾ ಡಿಸ್ಟೆನ್ಸ್ ಇದೆ. ಜೈಪುರ್ ಬರ್ತಾರೆ. ಅಲ್ಲಲ್ಲ, ಏನ್ ಗೊತ್ತಾ, ನಾವೆಲ್ಲರೂ ಕೂಡ ಜೈಪುರಕ್ಕೆ ಹೋಗ್ಬಿಡೋದು. ನಮ್ ಕನ್ವೆನ್ಷನ್ ನಮ್ಗೆ ಮುಗಿದ ಇವ್ರು ಶುರು ಆಗುತ್ತೆ 3 ದಿನದ್ದು. ಶುರು ಮಾಡ್ತೀರಾ ನೀವು? ಜೈಪುರದಿಂದ ಉದಯಪುರಕ್ಕೆ
ಜೈಸಲ್ಮಾರ್ ಜೈಸಲ್ಮಾರ್. ಆಮೇಲೆ ಉದಯಪುರ ವಾಪಸ್ ಉದಯಪುರ ಟು ಬೆಂಗಳೂರು. ಅಲ್ಲ, ಜೈಪುರ್ flight. ಜೈಸಲ್ಮೇರ್ ತುಂಬಾ ದೂರ ಆಗುತ್ತೆ. ಲಾಸ್ಟ್ ಇವತ್ತಿಂದ ಹೇಳ್ಬಿಡ್ತೀನಿ. ಸರ್ ಕನ್ಫರ್ಮೇಶನ್ ಬಿಡಿ ಸರ್ ಮೊದಲು ಇವತ್ತಿನ ಆಕ್ಟಿವಿಟೀಸ್ ಈಗ ಊಟ ಇವಾಗ ಮೀಟಿಂಗ್ ಆದ್ಮೇಲೆ ನಾವೆಲ್ಲ ಬೀಚ್ಗೆ ಹೋಗ್ತೀವಿ, ಪರ್ಸನಲ್ ಬೀಚ್ಗೆ. ಅಲ್ಲಿ ಎಂಜಾಯ್ ಮಾಡ್ತೀವಿ. ಅಲ್ಲಿ DJ ಇರುತ್ತೆ, ನಾವು ಡ್ಯಾನ್ಸ್ಗಳಾಗ್ಬೋದು. ಊಟ ಮಾಡಲ್ಲ, ಯಾರು ಪಾರ್ಟಿ ಮಾಡೋದು ಪಾರ್ಟಿ ಮಾಡೋದು ಎಲ್ಲ ಮುಗಿಸ್ಕೊಂಡು ಇಲ್ಲಿ 9 o'clock ಬರ್ತೀವಿ. 9 o'clock ಡಿನ್ನರ್ ಮಾಡ್ಕೊಂಡು ಮಲ್ಕೊತೀವಿ. ಆಮೇಲೆ ಶ್ರೀಧರ್ ಸರ್ ನಾಳೆ ಮಾರ್ನಿಂಗ್ 8 ರೂಮ್ ಚೆಕ್ಔಟ್ ಮಾಡ್ತೀವಿ. 8 ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಚೆಕ್ಔಟ್ ಮಾಡ್ತೀವಿ. ಇಲ್ಲಿಂದ ಡೈರೆಕ್ಟ್ ಅಗೋಡ ಪೋರ್ಟ್ ಹೋಗ್ತಾ ಇದ್ವಿ. ಇಲ್ಲಿ ಹತ್ರ ಅಗೋಡ ಪೋರ್ಟ್ ಹಾ. ಇಲ್ಲಿಂದ ಹತ್ರ ಪಣಜಿ ಮಾಡಿ. ಅದೇ ಥರ ಓಡ್ಗೋ ಚರ್ಚ್ ನೋಡ್ತಾ ಇದ್ವಿ. ಅದಾದ್ಮೇಲೆ ಅಂಜನಾ ಬೀಚ್ ನೋಡ್ತಾ ಇದ್ವಿ. ಅದಾದ್ಮೇಲೆ ಇದು ಡಾಲ್ಫಿನ್ ಪಾಯಿಂಟ್ ನೋಡ್ತೀವಿ. ಅದಾದ್ಮೇಲೆ ಡಿನ್ನರ್ ಕ್ರೂಸ್ ನೋಡ್ತೀವಿ. ಅದು ಮುಗಿಸ್ಕೊಂಡು ಹೋಟೆಲ್ ಬಾಗಾ ಬೀಚ್ಗೆ ಹೋಗ್ತೀವಿ. ಅಲ್ಲ ಬಾಗ ಬೀಚ್ ನಾರ್ತ್ ಇವಿಷ್ಟು ಸೌತಾ ಆಮೇಲೆ ಆಮೇಲೆ ಶ್ರೀಧರ್ ಡಿನ್ನರ್ ಹೋಟ್ಲಲ್ಲೇ ಇರುತ್ತೆ, ಅಲ್ಲಿಷ್ಟ ಊಟ ಮಾಡ್ತೀವಿ. ಕ್ಲಿಯರ್. ಸೊ ಅದಾದ್ಮೇಲೆ ಮಾರನೇ ದಿನ ಅಲ್ಲಿ ಕಲ್ಲಂಗೂಟು ಬೀಚ್ ಅಂತಿದೆ, ಪಣಜಿವೆ ಬಾಗಾ ಬೀಚ್ ಇದೆ. ಶಾಪಿಂಗ್ ಮಾಡೋದಿದ್ರೆ ಶಾಪಿಂಗ್ ಮಾಡ್ಬೋದು. ಅಲ್ಲಿಂದ ಡೈರೆಕ್ಟ್ ಮತ್ತೆ ಲೊಂಡ ರೈಲ್ವೆ ಸ್ಟೇಷನ್ ಡ್ರಾಪ್. ಇನ್ನೇನ ಡೌಟ್ ಇದ್ರೆ ಡೈರೆಕ್ಟ್. ಸರ್ ಬರೀ 2 ನಿಮಿಷ ಅಲ್ವಾ ಲೋಂಡಾದಲ್ಲಿ ಪೆಂಗಿಲ್ಲ ಈಗ ಈಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಲಗೇಜ್ ಇಟ್ಕೊಂಡು ರೆಡಿಯಾಗಿ ಹತ್ಬಿಡ್ಬೇಕು. ಅದೇ ಇದೆ ಅಂತ ಕಾಯ್ಕೊಡಿ. ಫಸ್ಟ್ ಒಳಗಡೆ ಹೋಗ್ಬಿಡಿ ಲಗೇಜ್ ಆಮೇಲೆ ಒಳಗಡೆ ಹೋಗೋಣ. ಮಿನಿಮಮ್ 3.5 hours ಬೇಕು ಇಲ್ಲಿಂದ ಹೊರಟ್ರೆ. ಇಲ್ಲಿಂದಲ್ಲ ಇಲ್ಲಿಂದ ನಾರ್ತ್ ಇಂದ 3.5 hours. ಇಲ್ಲ ಇಲ್ಲ, ಅಲ್ಲಿಂದ ಇಲ್ಲಿ ಬಂದ್ರೆ same 3.5 distance. hours. 3.5 hours